ಮತ್ತೆ ಮುನ್ನೆಲೆಗೆ ಬಂದ ನಿತ್ಯಾನಂದ ಸ್ವಾಮಿ, ಬಿಡದಿಯ ನಿತ್ಯಾನಂದ ಸ್ವಾಮಿ. ನೋಡಿ, ಯುನೈಟೆಡ್ ನೇಷನ್ಸ್ ಆಫ್ ಕೈಲಾಸವು ಈಗ ವಿವಾದದಲ್ಲಿದೆ. ಭಾರೀ ವಿವಾದದ ಬಳಿಕ ಬಿಡದಿಯಿಂದ ಓಡಿ ಹೋಗಿದ್ದ ಇದೇ ನಿತ್ಯಾನಂದ, ಬಿಡದಿಯ ನಿತ್ಯಾನಂದ, ದಕ್ಷಿಣ ಅಮೆರಿಕದ ಭಾಗದಲ್ಲಿ ಕೈಲಾಸ ದೇಶವನ್ನ ಸ್ಥಾಪನೆ ಮಾಡಿ ನಾನೇ ಅಧಿಪತಿ ಅಂತ ಹೇಳಿ ಮೆರೆದಂತ ಇದೇ ನಿತ್ಯಾನಂದ. ಈಗಲೂ ಅಲ್ಲೂ ಕೂಡ ಭಾರೀ ವಿವಾದಕ್ಕೆ ಗುರಿಯಾದ ನಿತ್ಯಾನಂದ, ಬಿಡದಿಯ ನಿತ್ಯಾನಂದ, ಮತ್ತೆ ವಿವಾದದ ಕೇಂದ್ರವಾದ ಸ್ವಾಮಿ ನಿತ್ಯಾನಂದ. ಯುನೈಟೆಡ್ ನೇಷನ್ಸ್ ಆಫ್ ಕೈಲಾಸವು ಈಗ ವಿವಾದದ ಸುಳಿಯಲ್ಲಿ ಸಿಲುಕಿದೆ. ದಕ್ಷಿಣ ಅಮೆರಿಕದ ಭಾಗದಲ್ಲಿ ಕೈಲಾಸ ದೇಶವನ್ನ ಸ್ಥಾಪನೆ ಮಾಡಿ ನಾನೇ ಅಧಿಪತಿ ಅಂತ ಹೇಳಿ ಸ್ವಾಮಿ ನಿತ್ಯಾನಂದ ಮೆರೆದಿದ್ದ. ಎಲ್ಲಾ ಕಡೆಗಳಲ್ಲೂ ಕೂಡ ಬ್ರಾಂಚ್ಗಳನ್ನ ಓಪನ್ ಮಾಡಿದ್ದ ಈ ನಿತ್ಯಾನಂದ ಈಗ ತಾನು ಸ್ಥಾಪನೆ ಮಾಡಿದಂತ ದೇಶ ಕೈಲಾಸ ದೇಶ, ದಕ್ಷಿಣ ಅಮೆರಿಕ ಭಾಗದ ಕೈಲಾಸ ದೇಶದಲ್ಲಿ ಮತ್ತೆ ವಿವಾದದ ಕೇಂದ್ರ ಬಿಂದುವಾಗಿದ್ದಾನೆ. ಬೊಲಿವಿಯಾ ದೇಶದಲ್ಲಿ ಬುಡಕಟ್ಟು ಜನರಿಗೆ ವಂಚನೆ ಮಾಡಿದ್ದಾನೆ ಈ ನಿತ್ಯಾನಂದ ಅನ್ನುವ ಆರೋಪ ಈಗ ಕೇಳಿ ಬಂದಿದೆ. 20ಕ್ಕೂ ಅಧಿಕ ಅನುಯಾಯಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ನಿತ್ಯಾನಂದನ 20ಕ್ಕೂ ಅಧಿಕ ಅನುಯಾಯಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕಿತ್ತಳೆ ಬಣ್ಣದ ಬಟ್ಟೆಯನ್ನ ಧರಿಸಿದ್ದ ಭಕ್ತರು, ಬಹುತೇಕ ಇದರಲ್ಲಿ ಮಹಿಳೆಯರೇ ಇದ್ದಾರೆ. ಸ್ವಾಮಿ ನಿತ್ಯಾನಂದನಿಗೆ ಅತಿ ಹೆಚ್ಚು ಫಾಲೋವರ್ಸ್ ಇರೋದೇ ಮಹಿಳೆಯರು, ವಿದೇಶಿ ಮಹಿಳೆಯರೆಲ್ಲ ಇದ್ದಾರೆ. ಈಗಲೂ ಕೂಡ ಬಂಧಿಸಿರುವಂತ ನಿತ್ಯಾನಂದನ ಅನುಯಾಯಿಗಳಲ್ಲಿ ಅತಿ ಹೆಚ್ಚು ಮಹಿಳೆಯರೇ ಇದ್ದಾರೆ. 10ರಿಂದ 12 ಮಂದಿ ಚೀನಾದವರಿದ್ದಾರೆ, ಏಷ್ಯಾದ ವಿವಿಧ ದೇಶದವರು ಕೂಡ ಇದ್ದಾರೆ. ಬಂಧಿತರಲ್ಲಿ ಸುಮಾರು 7 ಮಂದಿ ಭಾರತೀಯರು ಕೂಡ ಇದ್ದಾರೆ. ಬುಡಕಟ್ಟು ಜನರ ಜೊತೆಗೆ ಅನಧಿಕೃತವಾಗಿ ಜಮೀನು ವ್ಯವಹಾರವನ್ನ ಈ ಕೈಲಾಸ ನಿತ್ಯಾನಂದ ಮಾಡಿದ್ದ ಅನ್ನುವ ಆರೋಪ ಈಗ ಕೇಳಿ ಬಂದ ಹಿನ್ನೆಲೆಯಲ್ಲಿ 20ಕ್ಕೂ ಅಧಿಕ ಅನುಯಾಯಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. 2024ರ ಸೆಪ್ಟೆಂಬರ್ನಿಂದ ನವೆಂಬರ್ ನಡುವೆ ಅಕ್ರಮ ವಹಿವಾಟು ನಡೆದಿದೆ ಅನ್ನೋದು ಗಂಭೀರವಾದ ಆರೋಪ. 1,000 ವರ್ಷಕ್ಕೂ ಜಮೀನು ಲೀಸ್ಗೆ ಪಡೆದ ಆರೋಪ ಈಗ ನಿತ್ಯಾನಂದನ ಮೇಲಿದೆ. ವರ್ಷಕ್ಕೆ ಸುಮಾರು 92.44 ಲಕ್ಷದಂತೆ ಪಾವತಿಸುವ ಒಪ್ಪಂದವನ್ನ ಈ ನಿತ್ಯಾನಂದ ಸ್ವಾಮಿ ಮಾಡಿಕೊಂಡಿದ್ದ. ಸರ್ಕಾರದ ಅನುಮತಿ ಇಲ್ಲದೆ ವ್ಯವಹಾರ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ನಿತ್ಯಾನಂದನ ಅನುಯಾಯಿಗಳನ್ನ ಬಂಧನ ಮಾಡಿದ್ದಾರೆ. ಅಕ್ರಮವನ್ನ ಬಯಲಿಗೆಳೆದ ಪತ್ರಕರ್ತನಿಗೆ ಬೆದರಿಕೆ ಹಾಕಿದ್ದ ಸ್ವಾಮಿ ನಿತ್ಯಾನಂದ ಅನ್ನುವ ಆರೋಪ ಕೇಳಬಂದಿದೆ. ನಿತ್ಯಾನಂದನ ಭಕ್ತರು ವಾಸವಿದ್ದ ಪ್ರದೇಶಕ್ಕೆ ಪೊಲೀಸರು ದಾಳಿ ಮಾಡಿದ್ದಾರೆ. ಬೊಲಿವಿಯಾದಲ್ಲಿ ಸ್ಥಳೀಯ ಬುಡಕಟ್ಟು ಜನರಿಗೆ ಈ ರೀತಿಯ ಕಾಲ್ಪನಿಕ ದೇಶಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಯಾವುದೇ ಅಧಿಕಾರ ಇಲ್ಲ. ಅಮೆಜಾನ್ ಕಾಡಿನ ವ್ಯಾಪ್ತಿಯಲ್ಲಿರುವ ಈ ಪ್ರದೇಶದಲ್ಲಿ ವಿದೇಶಿಯರು ಭೂ ವ್ಯವಹಾರ ಮಾಡುವುದಕ್ಕೂ ಕೂಡ ಅನುಮತಿ ಇಲ್ಲ. ಇದೆಲ್ಲದರ ಹೊರತಾಗಿ ಈಗ ನಿತ್ಯಾನಂದ, ಆತನ ಶಿಷ್ಯರು, ಬಹುತೇಕ ಮಹಿಳೆ ಶಿಷ್ಯರು, ಅನುಯಾಯಿಗಳು ಈಗ ಬಂಧನ ಆಗಿದ್ದಾರೆ ಪೊಲೀಸರಿಂದ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕರ್ನಾಟಕದಲ್ಲಿದ್ದಾಗಲೂ ಕೂಡ ಈ ನಿತ್ಯಾನಂದ ಸ್ವಾಮಿ ವಿವಾದದ ಕೇಂದ್ರ ಬಿಂದುವಾಗಿದ್ದ. ಆ ನಂತರ ಕೈಲಾಸ ದೇಶ ಕಟ್ಟಿ ನಾನೇ ಅಧಿಪತಿ ಅಂತ ಹೇಳಿ ಮೆರೆದ. ಈಗ ಅಲ್ಲೂ ಕೂಡ ವಿವಾದ. ಏನಿದು ವಿವಾದ? ಎಷ್ಟು ಜನ ಬಂಧನ ಆಗಿದೆ? ಹೆಚ್ಚಿನ ವಿವರ ಏನಿದೆ ಅಭಿಷೇಕ್ ತಮ್ಮ ಹತ್ರ? ಮೊದಲನೇದಾಗಿ ನಿತ್ಯಾನಂದನ ಒಂದು ಹಿನ್ನೆಲೆ ನೋಡಬೇಕು ಅಂದ್ರೆ, ಬಿಡದಿಯಲ್ಲಿ ಆತ ಇದ್ದಾಗಲೂ ಕೂಡ ಇದೇ ಭೂ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಳ್ಳ ವ್ಯವಹಾರ ಆಗಿದೆ, ಅದರ ಜೊತೆಗೆ ಒಂದಿಷ್ಟು ಒತ್ತುವರಿ ಆಗಿದೆ ನಾನು ನೋಡಿದ್ದೀವಿ. ಅದರ ಜೊತೆಗೆ ಅನೇಕ ಅನೈತಿಕ ಚಟುವಟಿಕೆ ನಡೆದಿತ್ತು ಅಂತ ನೋಡಲಾಗಿತ್ತು. ಅದಾದ ನಂತರ ಆತ ದೇಶವನ್ನ ಬಿಟ್ಟು ಹೋಗ್ತಾನೆ. ಈಗ ಆತನದ್ದೇ ಆದಂತ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಅಂತ ಮಾಡ್ಕೊಂಡಿರುವಂತದ್ದು. ಆ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಒಂದಿಷ್ಟು ಸ್ಥಳದಲ್ಲಿರುವಂತಹ ಬುಡಕಟ್ಟು ಜನಾಂಗದ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಏನಂದ್ರೆ, ನಿಮ್ಮ ಪ್ರದೇಶದಲ್ಲಿರುವಂತ ಅಷ್ಟು ರಿಸೋರ್ಸ್ ಗಳನ್ನ ನಾನು ಯಾವುದೇ ಇತಿಮಿತಿ ಇಲ್ಲದೆ ಬಳಸ್ಕೊಳ್ತೀನಿ, ಅದಕ್ಕೆ $1,08,000 ಅನ್ನ ಪ್ರತಿ ವರ್ಷ ನಿಮ್ಗೆ ಕೊಡ್ತೀನಿ ಅಂತ. ಆಯ್ತು, ಬುಡಕಟ್ಟು ಜನಾಂಗಕ್ಕೆ ಈ ರೀತಿ ವ್ಯವಹಾರ ಮಾಡಬಹುದಾ ಇಲ್ವಾ ಅಂತ ಒಂದು ಯಾವುದೇ ಮಾಹಿತಿ ಇರೋದಿಲ್ಲ. ಹಣದ ಆಸೆಗೆ ಅದರ ಜೊತೆಗೆ ಒಬ್ಬ ಸ್ವಾಮೀಜಿ ಹೇಳ್ತಿದ್ದಾನೆ ಅನ್ನೋ ಒಂದು ನಂಬಿಕೆಯಿಂದ ಅದರ ಜೊತೆಗೆ ಒಂದಿಷ್ಟು ಅಗ್ರಿಮೆಂಟ್ ಗಳನ್ನ ಮಾಡಿಕೊಂಡು ಅವರು ತಮ್ಮ ಜಾಗದಲ್ಲಿರುವಂತಹ ರಿಸೋರ್ಸ್ ಗಳನ್ನ ನಿತ್ಯಾನಂದನಿಗೆ ಬಳಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಆದ್ರೆ
ಇತ್ತೀಚೆಗೆ ಗೊತ್ತಾಗಿರೋದೇನು, ಇಲ್ಲಿ ಹಣದ ವ್ಯವಹಾರಕ್ಕಿಂತ ಆ ದೇಶದ ಕಾನೂನು ಯಾವುದೇ ಕಾರಣಕ್ಕೂ ಕೂಡ ವಿದೇಶಿ ವ್ಯಕ್ತಿಯೊಬ್ಬ ಅಲ್ಲಿರುವಂತ ಲ್ಯಾಂಡ್ ಅಗ್ರಿಮೆಂಟ್ಗೆ ಎಂಟರ್ ಆಗುವಂತಿಲ್ಲ, ಅಲ್ಲಿ ಯಾವುದೇ ಭೂಮಿಯನ್ನ ಅಧಿಕೃತವಾಗಿ ಖರೀದಿ ಮಾಡುವಂತಿಲ್ಲ, ಅಲ್ಲಿರುವಂತ ಬುಡಕಟ್ಟು ಜನರಿಗೆ ಸೀಮಿತವಾದಂತ ಜಾಗವನ್ನ ಯಾರೂ ಕೂಡ ಕಬಳಿಕೆ ಮಾಡುವಂತಿಲ್ಲ. ಇಂತಿಷ್ಟು ನಿಯಮಗಳು ನಿಧಾನವಾಗಿ ಗೊತ್ತಾದ ನಂತರ ಇಮಿಗ್ರೇಷನ್ ಆಫೀಸರ್ಗಳು ಏನ್ ಮಾಡ್ತಾರೆ, ನಿತ್ಯಾನಂದನ ಅನುಯಾಯಿಗಳು ಇರುವಂತಹ ಒಂದಿಷ್ಟು ಪ್ರದೇಶಗಳಿಗೆ ಹೋಗ್ತಾರೆ. ಅವರಿಗೆ ನೀಡಿರುವ ಅನುಮತಿ ಏನು? ಅವರು ಮೊದಲನೇದಾಗಿ ವಿಸಿಟರ್ ವೀಸಾದಲ್ಲಿ ಬಂದಿರ್ತಾರೆ. ತಿಂಗಳಲ್ಲಿ ಅನೇಕ ಬಾರಿ ವಿಸಿಟರ್ ವೀಸಾ ಮುಖಾಂತರ ಬರೋದು ಹೋಗೋದನ್ನ ಮಾಡ್ತಿರ್ತಾರೆ. ಆದ್ರೆ ಅಂತ ವ್ಯಕ್ತಿಗಳು ಕೂಡ ಸ್ಥಳೀಯವಾಗಿ ವ್ಯಾಪಾರವನ್ನ ಆರಂಭ ಮಾಡಿರ್ತಾರೆ. ರಿಸೋರ್ಸ್ ಗಳನ್ನ ಉಪಯೋಗಿಸೋದು ಬೇರೆ, ರಿಸೋರ್ಸ್ ಗಳನ್ನ ಉಪಯೋಗಿಸಿ ವ್ಯಾಪಾರ ಮಾಡೋದು ಬೇರೆ. ಮೊದಲನೇದಾಗಿ ವಿಸಿಟರ್ ವೀಸಾದಲ್ಲಿ ಬಂದಿರೋರು ವ್ಯಾಪಾರ ಮಾಡ್ತಿರೋದು ಕಾನೂನು ಉಲ್ಲಂಘನೆ ಆಗಿದೆ ಅಂತ ಸುಮಾರು 20 ಅನುಯಾಯಿಗಳನ್ನ ಈಗ ಡಿಪೋರ್ಟ್ ಮಾಡಲಾಗಿರುವಂತದ್ದು. 12 ಜನ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ಮತ್ತೆ ಮುನ್ನೆಲೆಗೆ ಬಂದ ನಿತ್ಯಾನಂದ ಸ್ವಾಮಿ, ಬಿಡದಿಯ ನಿತ್ಯಾನಂದ ಸ್ವಾಮಿ ನೋಡಿ, ಯುನೈಟೆಡ್ ನೇಷನ್ಸ್ ಆಫ್ ಕೈಲಾಸವು ಈಗ ವಿವಾದದಲ್ಲಿದೆ. ಭಾರೀ ವಿವಾದದ ಬಳಿಕ ಬಿಡದಿಯಿಂದ ಓಡಿ ಹೋಗಿದ್ದ ಇದೇ ನಿತ್ಯಾನಂದ, ಬಿಡದಿಯ ನಿತ್ಯಾನಂದ ದಕ್ಷಿಣ ಅಮೆರಿಕದ ಭಾಗದಲ್ಲಿ ಕೈಲಾಸ ದೇಶವನ್ನ ಸ್ಥಾಪನೆ ಮಾಡಿ ನಾನೇ ಅಧಿಪತಿ ಅಂತ ಹೇಳಿ ಮೆರೆದಂತ ಇದೇ ನಿತ್ಯಾನಂದ ಈಗಲೂ ಅಲ್ಲೂ ಕೂಡ ಭಾರೀ ವಿವಾದಕ್ಕೆ ಗುರಿಯಾದ ನಿತ್ಯಾನಂದ, ಬಿಡದಿಯ ನಿತ್ಯಾನಂದ, ಮತ್ತೆ ವಿವಾದದ ಕೇಂದ್ರವಾದ ಸ್ವಾಮಿ ನಿತ್ಯಾನಂದ. ಯುನೈಟೆಡ್ ನೇಷನ್ಸ್ ಆಫ್ ಕೈಲಾಸವು ಈಗ ವಿವಾದದ ಸುಳಿಯಲ್ಲಿ ಸಿಲುಕಿದೆ. ದಕ್ಷಿಣ ಅಮೆರಿಕದ ಭಾಗದಲ್ಲಿ ಕೈಲಾಸ ದೇಶವನ್ನ ಸ್ಥಾಪನೆ ಮಾಡಿ ನಾನೇ ಅಧಿಪತಿ ಅಂತ ಹೇಳಿ ಸ್ವಾಮಿ ನಿತ್ಯಾನಂದ ಮೆರೆದಿದ್ದ. ಎಲ್ಲಾ ಕಡೆಗಳಲ್ಲೂ ಕೂಡ ಬ್ರಾಂಚ್ಗಳನ್ನ ಓಪನ್ ಮಾಡಿದ್ದ ಈ ನಿತ್ಯಾನಂದ ಈಗ ತಾನು ಸ್ಥಾಪನೆ ಮಾಡಿದಂತ ದೇಶ ಕೈಲಾಸ ದೇಶ, ದಕ್ಷಿಣ ಅಮೆರಿಕ ಭಾಗದ ಕೈಲಾಸ ದೇಶದಲ್ಲಿ ಮತ್ತೆ ವಿವಾದದ ಕೇಂದ್ರ ಬಿಂದುವಾಗಿದ್ದಾನೆ. ಬೊಲಿವಿಯಾ ದೇಶದಲ್ಲಿ ಬುಡಕಟ್ಟು ಜನರಿಗೆ ವಂಚನೆ ಮಾಡಿದ್ದಾನೆ ಈ ನಿತ್ಯಾನಂದ ಅನ್ನುವ ಆರೋಪ ಈಗ ಕೇಳಿ ಬಂದಿದೆ. 20ಕ್ಕೂ ಅಧಿಕ ಅನುಯಾಯಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ನಿತ್ಯಾನಂದನ 20ಕ್ಕೂ ಅಧಿಕ ಅನುಯಾಯಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕಿತ್ತಳೆ ಬಣ್ಣದ ಬಟ್ಟೆಯನ್ನ ಧರಿಸಿದ್ದ ಭಕ್ತರು, ಬಹುತೇಕ ಇದರಲ್ಲಿ ಮಹಿಳೆಯರೇ ಇದ್ದಾರೆ. ಸ್ವಾಮಿ ನಿತ್ಯಾನಂದನಿಗೆ ಅತಿ ಹೆಚ್ಚು ಫಾಲೋವರ್ಸ್ ಇರೋದೇ ಮಹಿಳೆಯರು, ವಿದೇಶಿ ಮಹಿಳೆಯರೆಲ್ಲ ಇದ್ದಾರೆ. ಈಗಲೂ ಕೂಡ ಬಂಧಿಸಿರುವಂತ ನಿತ್ಯಾನಂದನ ಅನುಯಾಯಿಗಳಲ್ಲಿ ಅತಿ ಹೆಚ್ಚು ಮಹಿಳೆಯರೇ ಇದ್ದಾರೆ. 10ರಿಂದ 12 ಮಂದಿ ಚೀನಾದವರಿದ್ದಾರೆ, ಏಷ್ಯಾದ ವಿವಿಧ ದೇಶದವರು ಕೂಡ ಇದ್ದಾರೆ. ಬಂಧಿತರಲ್ಲಿ ಸುಮಾರು 7 ಮಂದಿ ಭಾರತೀಯರು ಕೂಡ ಇದ್ದಾರೆ. ಬುಡಕಟ್ಟು ಜನರ ಜೊತೆಗೆ ಅನಧಿಕೃತವಾಗಿ ಜಮೀನು ವ್ಯವಹಾರವನ್ನ ಈ ಕೈಲಾಸ ನಿತ್ಯಾನಂದ ಮಾಡಿದ್ದ ಅನ್ನುವ ಆರೋಪ ಈಗ ಕೇಳಿಬಂದ ಹಿನ್ನೆಲೆಯಲ್ಲಿ 20ಕ್ಕೂ ಅಧಿಕ ಅನುಯಾಯಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. 2024ರ ಸೆಪ್ಟೆಂಬರ್ನಿಂದ ನವೆಂಬರ್ ನಡುವೆ ಅಕ್ರಮ ವಹಿವಾಟು ನಡೆದಿದೆ ಅನ್ನೋದು ಗಂಭೀರವಾದ ಆರೋಪ. 1,000 ವರ್ಷಕ್ಕೂ ಜಮೀನು ಲೀಸ್ಗೆ ಪಡೆದ ಆರೋಪ ಈಗ ನಿತ್ಯಾನಂದನ ಮೇಲಿದೆ. ವರ್ಷಕ್ಕೆ ಸುಮಾರು 92.44 ಲಕ್ಷದಂತೆ ಪಾವತಿಸುವ ಒಪ್ಪಂದವನ್ನ ಈ ನಿತ್ಯಾನಂದ ಸ್ವಾಮಿ ಮಾಡಿಕೊಂಡಿದ್ದ. ಸರ್ಕಾರದ ಅನುಮತಿ ಇಲ್ಲದೆ ವ್ಯವಹಾರ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ನಿತ್ಯಾನಂದನ ಅನುಯಾಯಿಗಳನ್ನ ಬಂಧನ ಮಾಡಿದ್ದಾರೆ. ಅಕ್ರಮವನ್ನ ಬಯಲಿಗೆಳೆದ ಪತ್ರಕರ್ತನಿಗೆ ಬೆದರಿಕೆ ಹಾಕಿದ್ದ ಸ್ವಾಮಿ ನಿತ್ಯಾನಂದ ಅನ್ನುವ ಆರೋಪ ಕೇಳಿಬಂದಿದೆ. ನಿತ್ಯಾನಂದನ ಭಕ್ತರು ವಾಸವಿದ್ದ ಪ್ರದೇಶಕ್ಕೆ ಪೊಲೀಸರು ದಾಳಿ ಮಾಡಿದ್ದಾರೆ. ಬೊಲಿವಿಯಾದಲ್ಲಿ ಸ್ಥಳೀಯ ಬುಡಕಟ್ಟು ಜನರಿಗೆ ಈ ರೀತಿಯ ಕಾಲ್ಪನಿಕ ದೇಶಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಯಾವುದೇ ಅಧಿಕಾರ ಇಲ್ಲ. ಅಮೆಜಾನ್ ಕಾಡಿನ ವ್ಯಾಪ್ತಿಯಲ್ಲಿರುವ ಈ ಪ್ರದೇಶದಲ್ಲಿ ವಿದೇಶಿಯರು ಭೂ ವ್ಯವಹಾರ ಮಾಡುವುದಕ್ಕೂ ಕೂಡ ಅನುಮತಿ ಇಲ್ಲ. ಇದೆಲ್ಲದರ ಹೊರತಾಗಿ ಈಗ ನಿತ್ಯಾನಂದ, ಆತನ ಶಿಷ್ಯರು, ಬಹುತೇಕ ಮಹಿಳೆ ಶಿಷ್ಯರು, ಅನುಯಾಯಿಗಳು ಈಗ ಬಂಧನ ಆಗಿದ್ದಾರೆ ಪೊಲೀಸರಿಂದ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕರ್ನಾಟಕದಲ್ಲಿದ್ದಾಗಲೂ ಕೂಡ ಈ ನಿತ್ಯಾನಂದ ಸ್ವಾಮಿ ವಿವಾದದ ಕೇಂದ್ರ ಬಿಂದುವಾಗಿದ್ದ. ಆ ನಂತರ ಕೈಲಾಸ ದೇಶ ಕಟ್ಟಿ ನಾನೇ ಅಧಿಪತಿ ಅಂತ ಹೇಳಿ ಮೆರೆದ. ಈಗ ಅಲ್ಲೂ ಕೂಡ ವಿವಾದ. ಏನಿದು ವಿವಾದ? ಎಷ್ಟು ಜನ ಬಂಧನ ಆಗಿದೆ? ಹೆಚ್ಚಿನ ವಿವರ ಏನಿದೆ ಅಭಿಷೇಕ್ ತಮ್ಮ ಹತ್ರ? ಮೊದಲನೇದಾಗಿ ನಿತ್ಯಾನಂದನ ಒಂದು ಹಿನ್ನೆಲೆ ನೋಡಬೇಕು ಅಂದ್ರೆ, ಬಿಡದಿಯಲ್ಲಿ ಆತ ಇದ್ದಾಗಲೂ ಕೂಡ ಇದೇ ಭೂ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಳ್ಳ ವ್ಯವಹಾರ ಆಗಿದೆ, ಅದರ ಜೊತೆಗೆ ಒಂದಿಷ್ಟು ಒತ್ತುವರಿ ಆಗಿದೆ ನಾನು ನೋಡಿದ್ದೀವಿ. ಅದರ ಜೊತೆಗೆ ಅನೇಕ ಅನೈತಿಕ ಚಟುವಟಿಕೆ ನಡೆದಿತ್ತು ಅಂತ ನೋಡಲಾಗಿತ್ತು. ಅದಾದ ನಂತರ ಆತ ದೇಶವನ್ನೇ ಬಿಟ್ಟು ಹೋಗ್ತಾನೆ. ಈಗ ಆತನದ್ದೇ ಆದಂತ ಯುನೈಟೆಡ್ ಸ್ಟೇಟ್ಸ್ ಆಫ್
ಕೈಲಾಸ ಅಂತ ಮಾಡ್ಕೊಂಡಿರುವಂತದ್ದು. ಆ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಒಂದಿಷ್ಟು ಸ್ಥಳದಲ್ಲಿರುವಂತ ಬುಡಕಟ್ಟು ಜನಾಂಗದ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಏನಂದ್ರೆ, ನಿಮ್ಮ ಪ್ರದೇಶದಲ್ಲಿರುವಂತ ಅಷ್ಟು ರಿಸೋರ್ಸ್ ಗಳನ್ನ ನಾನು ಯಾವುದೇ ಇತಿಮಿತಿ ಇಲ್ಲದೆ ಬಳಸ್ಕೊಳ್ತೀನಿ, ಅದಕ್ಕೆ $1,08,000 ಅನ್ನ ಪ್ರತಿ ವರ್ಷ ನಿಮ್ಗೆ ಕೊಡ್ತೀನಿ ಅಂತ. ಆಯ್ತು, ಬುಡಕಟ್ಟು ಜನಾಂಗಕ್ಕೆ ಈ ರೀತಿ ವ್ಯವಹಾರ ಮಾಡಬಹುದಾ ಇಲ್ವಾ ಅಂತ ಒಂದು ಯಾವುದೇ ಮಾಹಿತಿ ಇರೋದಿಲ್ಲ. ಹಣದ ಆಸೆಗೆ ಅದ್ರ ಜೊತೆಗೆ ಒಬ್ಬ ಸ್ವಾಮೀಜಿ ಹೇಳ್ತಿದ್ದಾನೆ ಅನ್ನೋ ಒಂದು ನಂಬಿಕೆಯಿಂದ ಅದ್ರ ಜೊತೆಗೆ ಒಂದಿಷ್ಟು ಅಗ್ರಿಮೆಂಟ್ ಗಳನ್ನ ಮಾಡಿಕೊಂಡು ಅವರು ತಮ್ಮ ಜಾಗದಲ್ಲಿರುವಂತಹ ರಿಸೋರ್ಸ್ ಗಳನ್ನ ನಿತ್ಯಾನಂದನಿಗೆ ಬಳಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಆದ್ರೆ ಇತ್ತೀಚೆಗೆ ಗೊತ್ತಾಗಿರೋದೇನು, ಇಲ್ಲಿ ಹಣದ ವ್ಯವಹಾರಕ್ಕಿಂತ ಆ ದೇಶದ ಕಾನೂನು ಯಾವುದೇ ಕಾರಣಕ್ಕೂ ಕೂಡ ವಿದೇಶಿ ವ್ಯಕ್ತಿಯೊಬ್ಬ ಅಲ್ಲಿರುವಂತ ಲ್ಯಾಂಡ್ ಅಗ್ರಿಮೆಂಟ್ಗೆ ಎಂಟರ್ ಆಗುವಂತಿಲ್ಲ, ಅಲ್ಲಿ ಯಾವುದೇ ಭೂಮಿಯನ್ನ ಅಧಿಕೃತವಾಗಿ ಖರೀದಿ ಮಾಡುವಂತಿಲ್ಲ, ಅಲ್ಲಿರುವಂತ ಬುಡಕಟ್ಟು ಜನರಿಗೆ ಸೀಮಿತವಾದಂತ ಜಾಗವನ್ನ ಯಾರೂ ಕೂಡ ಕಬಳಿಕೆ ಮಾಡುವಂತಿಲ್ಲ. ಇಂತಿಷ್ಟು ನಿಯಮಗಳು ನಿಧಾನವಾಗಿ ಗೊತ್ತಾದ ನಂತರ ಇಮಿಗ್ರೇಷನ್ ಆಫೀಸರ್ಗಳು ಏನ್ ಮಾಡ್ತಾರೆ, ನಿತ್ಯಾನಂದನ ಅನುಯಾಯಿಗಳು ಇರುವಂತಹ ಒಂದಿಷ್ಟು ಪ್ರದೇಶಗಳಿಗೆ ಹೋಗ್ತಾರೆ. ಅವರಿಗೆ ನೀಡಿರುವ ಅನುಮತಿ ಏನು, ಅವರು ಮೊದಲನೇದಾಗಿ ವಿಸಿಟರ್ ವೀಸಾದಲ್ಲಿ ಬಂದಿರ್ತಾರೆ, ತಿಂಗಳಲ್ಲಿ ಅನೇಕ ಬಾರಿ ವಿಸಿಟರ್ ವೀಸಾ ಮುಖಾಂತರ ಬರೋದು ಹೋಗೋದನ್ನ ಮಾಡ್ತಿರ್ತಾರೆ. ಆದ್ರೆ ಅಂತ ವ್ಯಕ್ತಿಗಳು ಕೂಡ ಸ್ಥಳೀಯವಾಗಿ ವ್ಯಾಪಾರವನ್ನ ಆರಂಭ ಮಾಡಿರ್ತಾರೆ. ರಿಸೋರ್ಸ್ ಗಳನ್ನ ಉಪಯೋಗಿಸೋದು ಬೇರೆ, ರಿಸೋರ್ಸ್ ಗಳನ್ನ ಉಪಯೋಗಿಸಿ ವ್ಯಾಪಾರ ಮಾಡೋದು ಬೇರೆ. ಮೊದಲನೇದಾಗಿ ವಿಸಿಟರ್ ವೀಸಾದಲ್ಲಿ ಬಂದಿರೋರು ವ್ಯಾಪಾರ ಮಾಡ್ತಿರೋದು ಕಾನೂನು ಉಲ್ಲಂಘನೆ ಆಗಿದೆ ಅಂತ ಸುಮಾರು 20 ಅನುಯಾಯಿಗಳನ್ನ ಈಗ ಡಿಪೋರ್ಟ್ ಮಾಡಲಾಗಿರುವಂತದ್ದು. 12 ಜನ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.